ಸಾರಥ್ಯವನ್ನು ಮಾಡುತ್ತಾ ನಾನೇ ಯುದ್ಧವನ್ನು ಮಾಡುತ್ತಾ ಆ ಅರ್ಜುನನಿಗೆ ಎದುರಾಗ್ತೇನೆ. ತಿರಸ್ಕಾರ ದೃಷ್ಟಿಯಿಂದ ಯುದ್ಧ ಕ್ಷೇತ್ರದಿಂದ ವಿಮುಖರಾದ ನಾನೇ ರಥವನ್ನು ಏರಿ ಸಾರಥ್ಯವನ್ನು ಮಾಡುತ್ತಾ ಅರ್ಜುನನೊಡನೆ ಯುದ್ಧಕ್ಕೆ ತೊಡಗಿದರೆ ನನ್ನ ರಥ ಈ ಯುದ್ಧ ಭೂಮಿಯಲ್ಲಿ ಕೂತು ಹೋಯಿತ. ಅಸ್ತ್ರಗಳೂ ಬಲಿಯಾಗಿ ಹೋಯಿತು. ಕುದುರೆಗಳ ಸ್ಥಿತಿಯನ್ನು ಕಾಣಬಾರದು. ಕುಡಿಯುವುದಕ್ಕೆ ಎಲ್ಲೆಲ್ಲೋ ರಕ್ತ ತುಂಬಿಕೊಂಡಿದೆ. ಮಾಂಸ, ಮಜ್ಜೆ, ಮೂಳೆಗಳು, ಗುಂಡಾದ ಆಯುಧಗಳು ಸ್ಥಿತಿಯಲ್ಲಿ ಕೂತು ಹೋದ ಯುದ್ಧವನ್ನು ಮಾಡುವ ಬಗೆ ರಣದ ಅಭಿಮಾನಿ ದೇವತೆ ಇಂದಿಗೆ ಮುಳಿದಳೆಂಬುದು ಸ್ಪಷ್ಟವಾಯಿತು. ಆದರೆ ಯುದ್ಧದಿಂದ ವಿಮುಖರಾಗುವುದು ನನಗೆ ಲಕ್ಷ್ಯವಲ್ಲ. ರಥವನ್ನು ಎತ್ತಿ ಮತ್ತೆ ಸಮಾನತೆಯನ್ನು ಕಾಯ್ದುಕೊಂಡು ಅರ್ಜುನನೊಡನೆ ಯುದ್ಧವನ್ನು ಮಾಡಬೇಕು. ರಥವನ್ನು ಎತ್ತುವುದಕ್ಕಾಗಿ ಒಂದಷ್ಟು ಅವಕಾಶವನ್ನೂ ಆತನಲ್ಲಿ ಕೇಳೋಣ. ಸರಿಯಕ್ಕೆ ಒಲಿದೆನ್ನ ಮಾತ ಎಂದಿನ ವಿರೋಧವಲ್ಲ, ಯುದ್ಧೋತ್ಸಾಹವಲ್ಲ. ಈ ಕಾಲಕ್ಕೆ ನಾನೇನು ಆಡುವೆ ಎನ್ನುವುದು ಗಮನವಿಟ್ಟು ನೀನು ಕೇಳಬೇಕು ಎಂದು ನಾನು ಅಪೇಕ್ಷಿಸ್ತೇನೆ. ಸೋಮ ಕುಲ ಧರ್ಮ ಜಾತರಾಗಿ ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಲೋಕವೇ ಬೆರಳು ಗಣ್ಣಿನಿಂದ ನೋಡುವಂತೆ ಆಗಿದೆ. ದಶನಾಮಗಳನ್ನು ನೀನು ಸಂಪ್ರಾಪ್ತಿಸಿಕೊಂಡ. ನೀನು ಹೆತ್ತ ಬಳಿಕವೇ ನಿನ್ನವ್ವೇ ಆದಂತಹ ಕುಂತಿ ದೇವಿ ತನ್ನ ಗರ್ಭ ಪಾವನವಾಯಿತು ಎಂದು ಹೇಳಿದಳು.
ಮಾಡುವುದಾಗಿದ್ರೆ ನಿನ್ನ ಯೋಗ್ಯತೆ ಅಪಾರವಾದದ್ದೇ. ವಿರೋಧ ಮಾಡುವುದಿದ್ರೆ ಅನ್ಯರಲ್ಲ, ಹೋರಾಟಕ್ಕೆ ಸಮಾನತೆ ಬೇಕು ಎಂಬ ನೆಲೆಯಿಂದ ತ್ರಿಲೋಕ ವಿಜಯಿಯಾದಂತಹ ನಿನ್ನನ್ನೇ ನಾನು ಆರಿಸಿಕೊಂಡೆ. ಧನುರ್ಧರ ಧನಂಜಯ ಹೆಸರನ್ನೂ ನೀನು ಸಂಪಾದಿಸಿದವರು. ಕ್ಷಾತ್ರೇಯ ಎನ್ನುವುದು ಏನೋ ಅದಕ್ಕೆ ಮೂಲ ಸ್ವರೂಪನಾಗಿ ಪಾರ್ಥ ಕಾಣಿಸಿಕೊಂಡ. ಪಾರ್ಥಿವರಲ್ಲಿ ಅಗ್ರಗಣ್ಯನೆಂಬ ನಿಗಟ್ಟೆಯನ್ನು ಸಂಪಾದಿಸಿಕೊಂಡ. ಎಲ್ಲವೂ ತಿಳಿದಿದ್ದೇನೆ, ನೋಡಿದೆಯಾ? ಹೋರಾಡುತ್ತಿದ್ದಂತೆಯೇ ನನ್ನ ರಥ ಹೋಗಿ ನಿರಾಯುಧನಾಗಿದ್ದೇನೆ. ಅಸ್ತ್ರಗಳೆಲ್ಲ ಬರಿದ. ಕುದುರೆಗಳು ತನ್ನ ದೇಹದ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ. ಕುಡಿಯುವುದಕ್ಕೆ ನೀರಿಲ್ಲದೆ ವಿಲವಿಲನೆ ಒದ್ದಾಡುತ್ತಿದ್ದಾರೆ. ಈ ಸ್ಥಿತಿಯಲ್ಲಿಯೂ ಯುದ್ಧ ಮಾಡುವ ಬಗೆಯ ಎಲ್ಲದಕ್ಕೂ ಸಮಾನತೆ ಬೇಕಲ್ಲ. ಆದ್ದರಿಂದ ರಥವನ್ನು ಮೇಲಕ್ಕೆ ಹೆಚ್ಚು ಹೊತ್ತು ಬೇಡ, ಅರೆಗಳಿಗೆ ರಥವನ್ನು ಮೇಲೆತ್ತಿ ಮತ್ತೆ ಮುಖಾಮುಖಿಯಾಗಿ ಯುದ್ಧಕ್ಕೆ ಕರ್ಣ ಸಿದ್ಧನಾಗ್ತಾರೆ. ಅವಕಾಶವನ್ನು ನೀಡುವೆಯಾ ಪಾರ್ಥ? ಈ ಸಮಯದಲ್ಲಿ ಸಮಯಾವಕಾಶವನ್ನು ನೀನು ಕೇಳಿದವನಿದ್ದಿ, ಅವಕಾಶವನ್ನು ಕೊಟ್ಟಿದವನಿದ್ದೇನೆ. ರಥವನ್ನು ಎತ್ತಿ ಆಮೇಲೆ ನಿನ್ನ ಮಾತಿನ ಮೇಲೆ ಭರವಸೆ ನಿಲ್ಲಿಸಿ ಇದಾ ರಥವನ್ನು ಮೇಲೆತ್ತಿ. ಪೂರ್ಣ ಪ್ರಮಾಣವಾಗಿ ಹೇಳುವುದಿದ್ದರೆ ನೀನು ಇದೀಗ ಅಶಕ್ತನು ನೀನು ಹೌದು ಎಂದು ಹೇಳಿದರೂ ತಪ್ಪಾಗುವುದಕ್ಕಿಲ್ಲ. ನಾನು ಅಶಕ್ತನಾದರೆ ರಣಧಾರಣಿಯಲ್ಲಿ ಏನು ನಡೀತಾ ಇದೆ? ಭವರ ಅಂದ್ರೆ ಈ ಭವರವಂದ್ರೆ ಏನು? ಏನು ಅಂದ್ರೆ ವಿರೋಧಿಗಳು ನಮ್ಮಲ್ಲಿ ಇದೀಗ ವಿರೋಧಿಯಾಗಿದ್ದಾನೆ ಕರ್ಣ. ಹಾಗಿದ್ರೆ ಅವ ವಿರೋಧಿಯಾದ ಕಾರಣವಾಗಿ ಅವನನ್ನು ಎದುರಿಸಲೇಬೇಕು. ಇದೀಗ ಅವ ಅಶಕ್ತನಾಗಿದ್ದಾನೆ. ರಥದ ಗಾಲಿಗಳು ನೆಲದಲ್ಲಿ ಹೊತ್ತು ಹೋಗಿವೆ. ಈ ಸಂದರ್ಭದಲ್ಲಿ ನಿನ್ನದಂತ ಕರುಣಾ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಸಮಯಾವಕಾಶವನ್ನು ನೀನು ಕಲ್ಪಿಸಿಕೊಟ್ಟವನಿದ್ದೀಯ. ಯೋಚಿಸಬೇಡ, ರಣಕಣದಲ್ಲಿ ಆತ ವಿರೋಧಿಯೇ ಹೌದು. ಹಾಗಿರುವಾಗ ಹಿಂದೆ ಮುಂದೆ ನೀನು ಯೋಚಿಸದೆ ಇದೀಗ ಆ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸು. ಏನು ಸ್ವಾಮಿಗಳು? ನಡೀತಾ ಇದೆ ಧರ್ಮಯುದ್ಧ. ಇಲ್ಲಿ ಯಾವತ್ತು ಅಧರ್ಮಕ್ಕೆ ಯಾವುದೇ ರೀತಿಯ ಬೆಲೆ ಕೊಡಬಾರದು. ಹಾಗಂತೆ ಈ ಧರ್ಮಕ್ಕೆ ಚ್ಯುತಿಬಾರದಂತೆ ಬದಲಿಸಬೇಕಂದು ನಮ್ಮ ಕರ್ತವ್ಯ. ಈ ಧರ್ಮಯುದ್ಧದಲ್ಲಿ ಅಧರ್ಮ ನಡೆಯುವುದಾದ್ರೆ ಪರಿಣಾಮ ಏನಾದೀತು ಎಂಬುದಕ್ಕೆ ಸ್ವಲ್ಪ ಯೋಚಿಸು. ಕರ್ಣ ಅಸಹಾಯ ಸ್ಥಿತಿಯಲ್ಲಿದ್ದಾನೆ. ರಥಗಳ ಗಾಲಿಗಳೆರಡು ಈ ರಕ್ತಮಿಶ್ರಿತ ಮಣ್ಣಿನಲ್ಲಿ ಕೂತು ಹೋಗಿ ಆಮೇಲೆ ಅವ ಎತ್ತುವಂತಹ ಶೈಲಿಯನ್ನು ನೋಡ್ತಾ ಇದ್ದೇನೆ. ಒಮ್ಮೆ ಸರಿಯಾಗಿ ನೋಡಲು ಅವನು ಬೆಸನ್ನು ಕುಗ್ಗಿಸಿದಾಗ
ಅಸಹಾಯ ಸ್ಥಿತಿಯಲ್ಲಿರುವಂತಹ ಕರ್ಣ ತನ್ನ ಭುಜಗಳೆರಡನ್ನೂ ಕೊಟ್ಟು ಗಾಳಿಯನ್ನು ಎತ್ತುವಂತ ಆ ಸ್ಥಿತಿಯನ್ನು ನೋಡ್ತಿರುವಂತ ಸಮಯದಲ್ಲಿ ಸಾಕು ವಾತ್ಸಲ್ಯದ ನೀವು ಮನಸ್ಸಲ್ಲಿ ಬರ್ತಾ ಇದ್ದೀವಿ. ಓ ಹಾಗಿದ್ರೆ ಕರ್ಣನಾರು ನಮ್ಮ ಜಿಜ್ಞಾಸೆ ನಮ್ಮಲ್ಲಿ ಬರ್ತಾ ಇದೆ. ಓ ಸ್ವಾಮಿ, ಕರ್ಣ ಭುಜಗಳೆರಡನ್ನು ನೋಡಿದಾಗ ನನ್ನ ಅಣ್ಣ ನನ್ನನ್ನ ಭೀಮಸೇನ ಭುಜಗಳಂತೆ ಕಾಣ್ತೇವೆ. ಅವನ ಬೆನ್ನನ್ನು ವೀಕ್ಷಿಸಿದಾಗ ನನ್ನ ಹಿರಿಯಣ್ಣನಂತಹ ಧರ್ಮರಾಯನ ಬೆನ್ನನ್ನು ಕಂಡಂತಹ ಸ್ಥಿತಿ ಆಗ್ತದೆ. ಅವಳ ತೋಳುಗೆರಡನ್ನು ಕೈಗಳನ್ನು ವೀಕ್ಷಿಸಿದಾಗ ಮತ್ತು ಸಹದೇವರ ಆ ಚರ್ಯ ಅವನಲ್ಲಿ ಗೋಚರಿಸ್ತಾ ಇದೆ. ಹಾಗಿದ್ರೆ ನನಗೂ ಅವನಿಗೆ ಯಾವುದೋ ಒಂದು ಸಂಬಂಧ ಹತ್ತಿರವಾದ ಬಂಧ ಇದೆ ಎಂಬುದರಲ್ಲಿ ಸಂದೇಹವಿಲ್ಲ. ಆದ ಕಾರಣವೇ ದೇವನಾದ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಸ್ವಾಮಿ, ಕರ್ಣನಾರು ಈ ಸಂದರ್ಭದಲ್ಲಿ ಅವನು ನೋಡ್ತಾ ಇರಬೇಕಿದ್ರೆ ನನ್ನ ಕೈಯಲ್ಲಿ ಜನರು ಕುಂಕೆ ಆಗ್ತಾ ಇಲ್ಲ, ಕೂರ್ಕಣೆಯನ್ನು ನೋಡುವುದಕ್ಕೆ ಆಗುವುದಿಲ್ಲ. ಸ್ವಾಮಿ ಹೇಳಬಹುದೇ ಸ್ವಾಮಿ, ಕರ್ಣನಾರು ಯಾರು ಯಾರು ಸ್ವಾಮಿ? ಅಲ್ಲ, ಈ ಜಗತ್ತಿನಲ್ಲಿ ವಿಸ್ತರಣೆ ಆಗುವುದೇ ಸ್ವಾಮಿ? ಯೋಚಿಸ್ತಾ ಇರುವಂತೆ ಕಾಣ್ತಾ ಇದೆ ಸ್ವಾಮಿ. ಕಣ್ಣೊಮ್ಮೆ ಸರಿಯಾಗಿ ಅವಲೋಕಿಸಿ ನೋಡು ಸ್ವಾಮಿ. ಆಯುಧಗಳಿಲ್ಲ, ನಿರಾಯುಧನಾಗಿದ್ದಾನೆ, ಶಕ್ತಿಹೀನನಾಗಿದ್ದಾನೆ. ಒಬ್ಬನ ಹೋರಾಟವನ್ನು ಎಸೆದಿದ್ದಂದ್ರೆ ಸರಿ ಸಮಾನತೆ ಎಂಬುದು ಇರಬೇಕಂತೆ. ಈ ಸಂದರ್ಭದಲ್ಲಿ ನನಗೆ ಸಮಾನತೆ ಎಂಬುದು ಕಂಡು ಬರ್ತಾ ಇಲ್ಲ. ಆಯುಧಗಳೆಲ್ಲ, ನಿರಾಯುಧದಂತ ಕರ್ನಾಟಕ ಹೋರಾಡುವಂತ ಬಗೆ ಹೇಗೆ? ಆ ದೃಶ್ಯವನ್ನು ಕಂಡಾಗ ಮನ ಕರಗುತ್ತಾ ಇದೆ. ಸ್ವಾಮಿ, ಕರ್ಣನ ಯಾರು? ಈ ಸಂದರ್ಭದಲ್ಲಿ ಕರ್ಣನ್ನು ಕೊಡಬೇಕೆಂದು ಹೇಳಿದ್ರೆ ನೀನು ನಿಷ್ಕರುಣೆ 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 ಸ್ವಾಮಿ. ಏನು ನುಡಿಗಳನ್ನು ಆಡಿಬಿಟ್ಟೆ ನೀನು? ರಣಕಣದಲ್ಲಿ ಮಮ್ಮಲ ಮರುಗುತ್ತಾ ಇದ್ದಾನೆ. ಹೀನಾಯ ಸ್ಥಿತಿಯನ್ನು ಕಂಡು ನೀನೀಗ ಉಂಟಾಗ್ತಾ ಈ ಮರುಕ. ಅವನ ಕರಗಳಲ್ಲಿ ಆಯುಧಗಳಿಲ್ಲ, ನಿರಾಯುಧನಾಗಿದ್ದಾನೆ, ಸಹಾಯಕಗಳಿಲ್ಲವಾಗಿ. ಹೌದು, ಒಂದೊಮ್ಮೆ ಚೇತನಾ ಸ್ಥಿತಿಯಲ್ಲಿ ಇದ್ದಂತ ಆ ಕ್ಷಣದಲ್ಲಿ ಅವನ ಮುಖವನ್ನು ಕಂಡಾಗ ಸಿಟ್ಟುಕೊಂಡವ ನೀನು. ಹಾಗಿದ್ರೆ ರಣಕಣದಲ್ಲಿ ವಿಜೃಂಭಿಸುತ್ತಿರುವಂತಹ ವೇಳೆಯಲ್ಲಿ ಆ ಸೇಡಿನ ದ್ವೇಷವು ನಿಮ್ಮಲ್ಲೇ ಉಕ್ಕೇರುತ್ತಾ ಇತ್ತು. ಹಾಗಿದ್ರೆ ಈಗ ಸೋತವನಿದ್ದಾನೆ, ಈ ಕ್ಷಣದಲ್ಲಿ ವಿರೋಧಿಯನ್ನು ಭಾವಿಸಿ ರಣವನ್ನು ಹೂಡುವೆಂದಾದರೆ ನಿನ್ನಂತ ಈ ಮರುಕ ನನಗೆ ಸಮಾನ ಅಲ್ಲಲ್ಲ. ಅವನಲ್ಲಿ ಶಸ್ತ್ರಾಸ್ತ್ರಗಳಿಲ್ಲ. ಅದಲ್ಲದೆ ನಿನ್ನಂತ ಕಂಗಳಿಗೆ ಕಂಡದ್ದು ಯಾವುದು ಅಂತ ಕೇಳಿದ್ರೆ ಆ ಬಂಧುತ್ವದ ಆ ಭಾವ. ಹೌದು, ಏನು ವಾತ್ಸಲ್ಯ ಹುಟ್ಟಿ ಬರ್ತಾ ಇದೆ. ಹೌದು, ಸ್ವಾಭಾವಿಕವಾಗಿ ಸಹಜವೇ ಹೌದು. ಒಂದು ರೀತಿಯಲ್ಲಿ ನಾನು ಯೋಚಿಸ್ತಾ ಇದ್ದೇನೆ, ಏನು ಮರಳು ಪಾರ್ಥ ಇದು? ಯಾಕೆ ಸ್ವಾಮಿ? ಹೌದೇನೋ?
ಇದೀಗ ಅವರಲ್ಲಿ ನಿನಗೆ ಬಂದಿರುತ್ತದ ಆ ಭಾವವನ್ನು ನೀನು ಕಂಡುಕೊಂಡೆ ಎಂದಾದರೆ ಈ ಹಿಂದಿನ ಕೆಲವು ಘಟನೆಗಳನ್ನು ನೀನು ಸರಿಯಾಗಿ ನೀನು ಮೆಲುಕು ಹಾಕಬೇಕಾಗುತ್ತದೆ. ಘಟನೆಗಳು ನಡೆದಿವೆ. ಹೌದು. ಏನು ಸ್ವಾಮಿ ಅದು? 18 ದಿನದ ಯುದ್ಧ ನಡೆಯಬೇಕೆನ್ನುವುದು ಪೂರ್ಣ ನಿರ್ಣಯವೇ ಆದರೂ ಕೂಡ ಈ ಹಿಂದೆ ನಡೆದಂತಹ ಯುದ್ಧದ ಕೆಲವೊಂದು ದೃಶ್ಯಾವಳಿಗಳನ್ನು ನೀನು ಗಮನಿಸಂತೆ ಏನಾಗಿದೆ ಅಂದ್ರೆ ನೋಡಂತ ಅದಕ್ಕಿಂತಲೂ ಹಿಂದೆ ಈ ಯುದ್ಧವು ನಡೆಯುವುದಕ್ಕೆ ಪೂರ್ವ ಏನು ಕಾರಣ ಏನು ನಡೆದಿದ್ದಂತೆ ಸಭೆ ವಸ್ತ್ರಾಪಹಾರದ ಒಂದು ವಿಚಾರವಾಗಿ ನಾನು ನಿನ್ನನ್ನು ತಿಳಿಸಬೇಕಾಗುತ್ತದೆ. ತೊಡೆಯ ತಟ್ಟುತ್ತ ಏರು ಬಾ ಎಂದು ಒದರಿದಂತಹ ಆ ಕೌರವನಿಗೆ ಉರಿಯುತ್ತಿರುವಂತಹ ದೀಪಕ್ಕೆ ಎಣ್ಣೆಯಾಗಿದ್ದವು, ತೈಲವಾಗಿದ್ದವನು ಇವನೇ. ತೈಲವಾಗಿದ್ದವ ಹೌದು. ಮತ್ತೊಂದೆಡೆಯಲ್ಲಿ ಹೆಚ್ಚು ಹೇಳುವುದಕ್ಕೆ ಹೋಗುವುದಿಲ್ಲ. ನಿನ್ನ ಮಗನಿದ್ದಾನಲ್ಲ 13ನೆಯ ದಿನದ ಯುದ್ಧ ನಡೆದದ್ದು ಅಭಿಮನ್ಯು. ಹೌದು. ವೀರ ಸ್ವರ್ಗವನ್ನಪ್ತಿಯಲ್ಲ ಚಕ್ರವ್ಯೂಹ ಪ್ರಕರಣ. ಹಾಗಿದ್ರೆ ಅಂತಹ ಅಭಿಮನ್ಯುವನ್ನು ಮೋಸದಿಂದ ಕೊಂದವನೀತ. ಅಲ್ಪ ಸಮಯದಲ್ಲಿ ಯಾಕೋ ನನ್ನಲ್ಲಿ ಕರುಣೆಕ್ಕೆ ಬಂದದೇನೋ ಸತ್ಯ. ಅವನ ಎತ್ತುವಂತ ರೀತಿಯನ್ನು ಕಂಡಾಗ ಮನ ಮರುಗಿದ್ದೇನೋ ಸತ್ಯ. ಸತ್ಯವು ಈ ವಿಷಯವನ್ನು ಅರುಹಿದ ಮೇಲೆ ಇನ್ನು ಸುಮ್ಮನಿರುವುದಕ್ಕೆ ಸಾಧ್ಯವಿಲ್ಲ. ಇದೋ ಕೂರ್ಗಣೆಯನ್ನು ತೊಟ್ಟವನಿದ್ದೇನೆ. ಆಡಿದ ಮಾತಿಲ್ಲ. ನನ್ನ ಮೆಚ್ಚುವುದಕ್ಕೆ ಅವಕಾಶವನ್ನು ಕೊಡುತ್ತೇನೆ ಎಂದು ಹೇಳಿ ಮುಖಾನುಮುಖವಾಗಿ ನನ್ನ ಮೇಲೆ ಬಹಳ ಪ್ರಯೋಗವನ್ನು ಮಾಡಿದೆಯಾ. ನನ್ನ ದೇಹದಲ್ಲೇ ರಕ್ತ ಸೋರುವುದಕ್ಕೆ ಆರಂಭವಾಯಿತು. ಹುಡುಗೆಯಿಂದಲೇ ನನ್ನ ಮೈಯನ್ನು ಕೊಠಾರಿಯನ್ನು ಎತ್ತಿ ಎತ್ತಿ ಹಿಡಿದಿದ್ದೇನೆ. ನಿನ್ನ ತಲೆಯನ್ನ
ಆಗುವುದಕ್ಕೆ ಸಾಧ್ಯ. ಉತ್ಸಾಹದಿಂದ ಅರ್ಜುನನೊಡನೆ ಹೋರಾಟವನ್ನು ಮಾಡುತ್ತಾ ಸಾಗಿದ್ರೆ ಕ್ಷಣ ಕ್ಷಣಕ್ಕೆ ಸೋಲಿನ ರಾ ಯುದ್ಧದಲ್ಲಿ ಹಿನ್ನಡೆಯಾಗುತ್ತಾ ಇದೆ ಕರ್ಣನಿಗೆ. ಆವಾಗಲೇ ಕೂತು ಹೋಗುವುದಕ್ಕೆ ಶಲ್ಯ ಭೂಪತಿಗಳು ನಿರ್ಗಮಿಸಿದರು. ಹೀಗೆ ಒಂದಲ್ಲ ಎರಡಲ್ಲ ಅಸ್ತ್ರಗಳು ಬರಿದಾಗುತ್ತಾ, ಓ ಕೌರವೇಶ್ವರ ಕೌರವೇಶ್ವರ, ನಿನ್ನ ಮತದ ಆನೆ ಕುಸಿಯಿತು. ಭುವನೇಶ ನಮ್ಮೊಡೆಯ ಕೌರವೇಶ್ವರ, ಗತಿ ಇಲ್ಲದೆ ಇದ್ದಂತಹ ನನಗೆ ಒಂದು ಸ್ಥಾನವನ್ನು ಮಾನವನ್ನೂ ನೀಡಿ ನನ್ನ ಆಪತ್ತಿಗೆ ಈ ಕರ್ಣ ಒದಗಿ ಬರ್ತಾನೆ. ಈ ಭರವಸೆಯನ್ನು ಇರಿಸಿಕೊಂಡು ತನ್ನ ಕುವರನಂತೆ ನನ್ನನ್ನು ಸಲಹೆ ಆ ಋಣ ನಾನು ಈ ಜನ್ಮದಲ್ಲಿ ಅಲ್ಲ ಜನ್ಮಾಂತರಗಳಲ್ಲಾದರೂ ಕಳೆಯುವುದಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಯಾರಿದ್ದರೂ ಕೂಡ ಕೌರವನಿಗಾಗಿ ನನ್ನ ಪ್ರಾಣ ಅವನಿಗೆ ಸಮರ್ಪಿತ. ಈ ಭಾವನೆಯನ್ನಿರಿಸಿ ಅಲ್ಲವೇ ಹೋರಾಟಕ್ಕೆ ಇಳಿದು ಗುರುಗಳಾದ ಪರಶುರಾಮನಿಂದ ತಿರಸ್ಕೃತನಾಗಿ ನಾನು ಬರುವಂತಹ ಸಂದರ್ಭ ಗುರುಗಳು ನನ್ನಲ್ಲಿ ಹೇಳಿದರು, ನೀನು ಬ್ರಾಹ್ಮಣನಲ್ಲ, ನೀನು ಕ್ಷತ್ರಿಯ. ತೊಡೆಯಿಂದ ರಕ್ತ ಸೋರುತ್ತಿದ್ದುದನ್ನು ಗಮನಿಸಿ ಒಬ್ಬ ಬ್ರಾಹ್ಮಣನಿಗೆ ಇಂತಹ ಸಹನ ಶಕ್ತಿ ಇರುವುದಕ್ಕೆ ಸಾಧ್ಯವಿಲ್ಲ. ನೀನು ಕ್ಷತ್ರಿಯನಾದ್ದರಿಂದಲೇ ಸಹನೆಯನ್ನು ಹೊಂದಿದೆ. ಹೇಳುವುದು ನಿಜ. ತಪ್ಪನ್ನು ಒಪ್ಪಿಕೊಳ್ಳಬೇಕಾಗಿದೆ. ಕಲಿತಂತಹ ವಿದ್ಯೆ ನಿನಗೆ ಮರೆತು ಹೋಗಲಿ, ಪ್ರಯೋಜನಕ್ಕೆ ಬಾರದಿರಲಿ. ಮಾತ್ರ ಭೂಪತಿಗಳ ಸಾರಥ್ಯ ಒದಗಿದ ಕಾಲಕ್ಕೆ ನಿನಗೆ ಜಯ. ಅವರಿರುವಲ್ಲಿ ಅವರಿಗೆ ಜಯ. ಇಳಿದು ಹೋದಾಗಲೇ ನನ್ನ ಜಯ ಕುಸಿಯುವುದಕ್ಕೆ ಆರಂಭ. ಪರೀಕ್ಷಾ ರಂಗದಲ್ಲಿ ದ್ರೋಣಾಚಾರ್ಯರು ಎತ್ತಿದ ಪ್ರಶ್ನೆ, ನಿನ್ನ ಕುಲ ಯಾವ, ನಿನ್ನ ಗುರುಗಳು ಯಾರು, ನಿನ್ನ ತಂದೆ ತಾಯಿಗಳು ಯಾರು ಕೇಳಿದ್ರಲ್ಲ. ಉತ್ತರಿಸುವುದಕ್ಕೆ ನನ್ನಲ್ಲೆಲ್ಲಿದೆ ಉತ್ತರ? ಯಾರಲ್ಲಿ ಕೇಳಬೇಕು? ಗಂಗಾ ನದಿಯಲ್ಲಿ ನಾನು ತೇಲಿ ಬಂದವನು, ಅಧಿರಥರಾದ ಕಂದನಾಗಿ ಬೆಳೆದೆ. ಅವರ ಮನೆಯ ಅಂಗಳದಲ್ಲಿ ನಾನು ಆಡಿದೆ. ಆದರೆ ನನ್ನಲ್ಲಿ ಮಹತ್ವಾಕಾಂಕ್ಷೆ ಇತ್ತು. ನಾನು ಒಬ್ಬ ಯೋಧನಾಗಬೇಕು, ನಾನೊಬ್ಬ ಬಿಲ್ಗಾರನಾಗಬೇಕು, ಕ್ಷತ್ರಿಯ ಮಕ್ಕಳಂತೆ ನಾನು ವಿಜೃಂಭಿಸಬೇಕು. ನನ್ನೊಬ್ಬ ಅಧಿರಥ ನನಗೆ ಅವಕಾಶವನ್ನು ಮಾಡಿಕೊಟ್ಟ. ಆದರೆ ಉಳಿಸುವುದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ. ವಿಧಿಯಲ್ಲವೇ ವಿಧಿಯಲ್ಲವೇ ನಾವು ಈ ಲೋಕದಲ್ಲಿ ಒಂದು ಸಂಕಲ್ಪವನ್ನು ಮಾಡುತ್ತೇವೆ, ಇಂಥದ್ದೇ ಆಗಬೇಕು, ನಮ್ಮ ಬದುಕು ಹೀಗೆ ಸಾಗಬೇಕು, ಇದನ್ನು ಹೊರತುಪಡಿಸಿ ಅಲ್ಲ. ಆದರೆ ನಾವು ಎಣಿಸಿದಂತೆ ಈ ಲೋಕದಲ್ಲಿ ಆಗ್ತದೆ. ಕಾಡದೇ ಇದ್ದ ಶಕ್ತಿಯ ಕೈವಾಡ ಇದೆ. ವಿಧಿ ಸಂಕಲ್ಪ ಎಂದು ಹೇಳ್ತೇವೆ. ಆ ಸಂಕಲ್ಪದಂತೆ ಈ ಲೋಕದಲ್ಲಿ ನಡೆಯುತ್ತದೆ. ವಿಧಾತ ಹಣೆಯಲ್ಲಿ ಹೀಗೇ ನಿನ್ನ ಬದುಕು ಸಾಗಲಿ ಮಗನೇ ಅಂತ ಬರೀತಾನಂತೆ. ಹಾಗಲ್ಲದೆ ಮತ್ತಿನ್ನು ಹೇಗೆ ಆಗುವುದಕ್ಕೆ ಸಾಧ್ಯ? ಖಂಡಿತವಾಗಿಯೂ ಇಲ್ಲ. ಈ ಹೊತ್ತಿನಲ್ಲಿ ನಾನು ಸಮರದಲ್ಲಿ ಕೈ ಸೋತೆ. ಭುವನೇಶ್ವರ ಸಲಹಿದ್ದಕ್ಕೆ ನಾನು ಸೋಲಿನ
ಅವನಿಗೆ ತಿಳಿಸುವುದೇ? ಅವನ ಏಳಿಗೆಯನ್ನು ನಾನು ಬಯಸುತ್ತೇನೆ. ಈ 17ನೇ ದಿನದ ಯುದ್ಧದಲ್ಲಿ ಅವನ ಸಂಕಲ್ಪ ಏನಿದೆ? ನಿಷ್ಪಾಂಡವ ಪೃಥ್ವಿ ಆಗಬೇಕಾಗಿತ್ತು. ಆದರೆ ಸಾಧಿಸುವುದಕ್ಕೆ ನನ್ನಿಂದ ಆಗದೇ ಹೋಯ್ತಲ್ಲ. ಇಷ್ಟಕ್ಕೆಲ್ಲ ಕಾರಣ ಏನು? ನನ್ನ ಮನಸ್ಸಿನ ವಿಕಲ್ಪ, ನನ್ನ ಮನಸ್ಸಿನ ಕುಗ್ಗುವಿಕೆಗೆ ಒಂದು ಬಲವಾದ ಕಾರಣ ಇದೆ. ಕೃಷ್ಣ ಕೃಷ್ಣ ಪಾಂಡವರು ಉಪಪ್ಲಾವ್ಯದಲ್ಲಿದ್ದ ಕಾಲಕ್ಕೆ ವನವಾಸ ಅಜ್ಞಾತವಾಸಗಳನ್ನು ಪೂರೈಸಿ ಕಳೆದುದನ್ನು ಮರಳಿ ಪಡೆಯುವುದಕ್ಕಾಗಿ ಸಂಧಾನ ಪ್ರಕ್ರಿಯೆ ಎನ್ನುವುದೊಂದು ಮೇಲ್ನೋಟದ ಚಿತ್ರಣ ನಡೆಯಿತು. ಬಂದನಲ್ಲ ಕೃಷ್ಣ ತುಂಬಿದ ಹಸ್ತಿನಾವತಿಯ ಸಭೆಗೆ ಸಂಧಾನ. ಪಾಂಡವರು ಏನು ಅವಧಿ ಇತ್ತೋ ಅದನ್ನು ಚೆನ್ನಾಗಿಯೇ ಪೂರೈಸಿದ್ದಾರೆ. ಅವರಿಗೆ ಕಳೆದು ಮರಳಿ ಕೊಡುವಂತಾಗಬೇಕು. ದಾಯಭಾಗ ಕೌರವೇಶ್ವರ ಕೇಳಿದ, ಪಾಂಡವರು ಕ್ಷತ್ರಿಯರೇ ಹೌದಾಗಿದ್ರೆ ಯುದ್ಧ ಮುಖದಿಂದ ಕಳೆದುದನ್ನು ಮರಳಿ ಪಡೆಯಲಿ. ದುರವಿಳಯವನ್ನೇ ಕೃಷ್ಣನಲ್ಲಿ ಯುದ್ಧ ವಿಳಯವನ್ನು ಪಡೆದಂತಹ ಕೃಷ್ಣ ಹಸ್ತಿನಾವತಿಯ ತುಂಬಿದ ಸಭೆಯಿಂದ ಹೊರಕ್ಕೆ ಹೋಗುವಾಗ ಯಾರನ್ನೂ ಪ್ರತ್ಯೇಕವಾಗಿ ಕರೆದದ್ದು ಇಲ್ಲ. ಕಣ್ಸನ್ನೆ ಮಾಡಿದ ನನಗೆ. ವಾ ಒಂದಷ್ಟು ದೂರ ಹೋಗುತ್ತಿದ್ದಂತೆ ಬಾರಯ್ಯ ಬಾನು ಸುಕುಮಾರ, ಎನ್ನಯ ರಥವನೇರು, ನಿನ್ನೊಳು ಮಾತುಗಳನ್ನಾಡುವ ಕಾರಣವಿದು. ಮಾತನಾಡುವ ಕಾರಣ ಇದೆ. ಇಷ್ಟರವರೆಗೆ ಇಲ್ಲದೆ ಇದ್ದಂತಹ ಕಾರಣ ಕಾಲಕ್ಕೊದಗಿ ಬಂದಿತ್ತು. ನೀನು ಅನ್ಯನಲ್ಲ. ಕುಂತಿದೇವಿಗೆ ದೂರ್ವಾಸರು ವೇಳೆಯಲ್ಲಿ ನೀಡಿದಂತಹ ಮಂತ್ರಗಳು, ಆ ಒಂದು ಮಂತ್ರ ನಿನ್ನ ಹುಟ್ಟಿಗೆ ಕಾರಣವಾಗಿ ಕುಂತಿದೇವಿಯ ಮಗನು ನೀನು ಪಾಂಡವನಾಗಬೇಕಾಗಿದ್ದ, ಧರ್ಮರಾಜಾದಿಗಳ ಜೊತೆಯಲ್ಲಿರಬೇಕಾಗಿದ್ದವನು ದುಷ್ಟನಾದಂತಹ ಕೌರವನ ಜೊತೆಯಲ್ಲಿರುವುದಲ್ಲ. ವಿಧವಾಗಿ ಬಣ್ಣಿಸಿದ. ಈಗಲಾದರೂ ಅವಕಾಶವಿದೆ. ಪಾಂಡವರನ್ನು ಸೇರಿಕೋ. ಒಂದೆಡೆಯಲ್ಲಿ ಪಾಂಡವರು, ಇನ್ನೊಂದೆಡೆಯಲ್ಲಿ ಕೌರವರು. ನೀನು ಪಾಂಡವ ಪಕ್ಷವನ್ನು ಸೇರಿದೆಯಾದರೆ ಯುದ್ಧ ಇಲ್ಲಿಗೆ ಮುಕ್ತಾಯವಾಗ್ತದೆ. ಹೇಳಿ. ನಾನು ಪ್ರಶ್ನಿಸಬಹುದಿತ್ತು, ಹಾಗಿದ್ರೆ ನೀನು ದುರವಿಳಯ ಪಡ್ಕೊಂಡು ಬಂದದ್ದು ಯಾಕೆ? ನಾನು ಪ್ರಶ್ನಿಸುವ ಗೋಜಿಗೆ ನಾನು ಓದತ್ತಿಲ್ಲ. ಅವನ ಒಂದೊಂದೇ ಮಾತುಗಳನ್ನು ಕೇಳುತ್ತಾ 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 ನನ್ನ ಹೃದಯ ಜರ್ಜರಿತವಾಗಿತ್ತು. ಪಾಂಡವರ ರಹಸ್ಯ ನನಗೆ ತಿಳಿಯಿತಲ್ಲ.
ಇದು ಕೃಷ್ಣನ ಕಾಲಸ್ಥಾನ. ನನ್ನ ಅಂತರಂಗದ ಭಾವವನ್ನು ಕುಸಿಯಬೇಕು. ಕೌರವರನ್ನೇನೂ ಮಾಡುವುದಕ್ಕೆ ಸಾಧ್ಯವಿಲ್ಲ, ಕರ್ಣನನ್ನೇನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ಪಾಂಡವರಿಗೆ ಜಯದ ಮುಖದರ್ಶನವಾಗುವುದಿಲ್ಲ. ಈ ಸಂಕಲ್ಪದಿಂದಲೇ ಈ ತೆರನಾಗಿ ಆತ ಮಾಡಿದನು. ಎನ್ನಯ ಕುಲವ ಕೃಷ್ಣನು ಎಚ್ಚರಿಸಿ ಉಚ್ಚರಿಸಿ ಎನ್ನ ಒಡೆಯನ ಕೊಂದ. ಅಯ್ಯೋ ನನ್ನ ದೌರ್ಭಾಗ್ಯವೇ, ಈ ಹೊತ್ತಿನಲ್ಲಿ ನಾನು ಸೋತಿದ್ದೇನೆ. ಸೂರ್ಯಾಸ್ತಮನವಾಗುವುದಕ್ಕೆ ಇಲ್ಲ, ಬಹಳ ಹೊತ್ತೇನೂ ಇಲ್ಲ. ನಾನು ಸಾಯ್ತೇನೋ ಸೋತ್ತೇನೋ, ಈ ದುರಂತ ಸ್ಥಿತಿ ನನ್ನೊಡೆಯನಿಗೆ ಗೊತ್ತಾಯ್ತೆ. ಅವನ ಪಾಲಿಗೆ ನಾನು ಒಬ್ಬ ದುಷ್ಟನಾಗಿ ದೌರ್ಭಾಗ್ಯವಂತನಾಗಿ ಯಾವ ಯಾವ ಮುಖದಿಂದ ಇನ್ನು ನಾನು ಗೋಚರಿಸಬೇಕೋ ನನಗೆ ತಿಳಿಯುತ್ತಿಲ್ಲ. ಒಟ್ಟಿನಲ್ಲಿ ಕೃಷ್ಣನೂ ನನ್ನ ಬದುಕಿಗೆ, ಕೌರವನ ಏಳಿಗೆಗೆ ಒಂದು ಸ್ವರೂಪದಿಂದ ಕಡೆಯನ್ನೊಡ್ಡಿ. ಕೃಷ್ಣನೂ ಮಾತ್ರವೇ ಹೆತ್ತ ತಾಯಿ ಕುಂತಿದೇವಿ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡುತ್ತಿರುವ ಕಾಲಕ್ಕೆ ಮಗನೇ ಕರ್ಣ ಕರೆದು ತಿರುಗಿ ನೋಡಿದರೆ ಪಾಂಡವರೈವರ ಕುಂತಿದೇವಿ. ಅಮ್ಮ, ನೀನು ಯಾಕಮ್ಮ ಇಲ್ಲಿಗೆ ಬಂದೆ? ಎಲ್ಲಾದರೂ ನಿನ್ನ ಪಕ್ಷದವರು ನನ್ನ ಪಕ್ಷದವರು ನೋಡಿದರು ಎಂದಾದರೆ ನಾಳೆ ತಲೆಗೊಂದರಂತೆ ಕಥೆ ಉಂಟಾದೀತು. ಬೇಡಮ್ಮ, ಇಲ್ಲಿ ನಿಲ್ಲಬೇಡ, ಹೋಗಮ್ಮ ಅಂತ ಕೇಳಿದೆ. ತಾಯಿ ಹೇಳಿ, ಮಗನೇ, ನಿನ್ನಿಂದ ಒಂದು ಮಾತನ್ನು ನಾನು ಕೇಳುವುದಕ್ಕಾಗಿ ಬಂದಿದ್ದೇನೆ. ನನ್ನ 5 ಮಕ್ಕಳ ಪ್ರಾಣವನ್ನು ಉಳಿಸು ಮಗನೇ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಕೇಳಿದ್ರು. ಹೇಳಿದೆ, ಅಮ್ಮ, ಧರ್ಮರಾಯ, ಭೀಮ, ನಕುಲ, ಸಹದೇವ, ಅರ್ಜುನ ಅಂತ ಹೇಳಿ. ಅಮ್ಮ, ಅರ್ಜುನ ನನ್ನ ವಿರೋಧಿ. ಒಂದೋ ಈ ಭೂಮಿಯಲ್ಲಿ ಅರ್ಜುನ ಉಳಿಯಿದೆ, ಇಲ್ಲ ಈ ಕರ್ಣ ಉಳಿಯಬೇಕು. ಕರ್ಣ ಅಳಿಬೇಕು, ಅರ್ಜುನ ಉಳಿಯಬೇಕು, ಅರ್ಜುನ ಅಳಿಬೇಕು, ಕರ್ಣ ಉಳಿಯಬೇಕು. ಇದು ದ್ವಂದ್ವ ಸ್ಥಿತಿಯಲ್ಲಿದೆ. ಅರ್ಜುನನ ನೀನು ಮಗ, ದುರ್ವಾಸನ ಮಂತ್ರಾನುಗ್ರಹದಿಂದ ನೀನು ಹುಟ್ಟಿದವನು. ಸೂರ್ಯಾನುಗ್ರಹ ಕನ್ಯಾವಸ್ಥೆಯಲ್ಲಿ ಪಡೆದದ್ದು ನೀನು ಕಾನೀನ ಪುತ್ರ. ಬಹಳ ಹೇಳಿದ್ದು ನನ್ನ ಮನಸ್ಸನ್ನು ಪರಿವರ್ತನೆಗೊಳಿಸುವುದಕ್ಕಾಗಿ. ಅರ್ಜುನ ಆಳಿದ್ರೆ ಹೇಗೂ ನಿನ್ನ ಮಗ ನಾನು ಹೌದಲ್ಲ, 5ಕ್ಕೆ 5 ಭಕ್ತಿ ಆಗುತ್ತೆ. ನಾನು ಹೇಗಾದ್ರೂ ಅಳಿದೆ ಅಂತಾದ್ರೆ ನಿನ್ನ 5 ಮಕ್ಕಳು ಹಾಗೇ ಉಳಿತಾರಮ್ಮ. ಕೊನೆಗೆ ಹೇಳಿದ್ರು, ತೊಟ್ಟಂಬ ತೊಡದು. ಒಮ್ಮೆ ಪ್ರಯೋಗಿಸಿದಂತಹ ಬಾಣವನ್ನು ಮರಳಿ ಪ್ರಯೋಗಿಸಬೇಡ. ಹಾಗೊಂದಿದೆ ಈ ಲೋಕದಲ್ಲಿ. ಯಾವನೇ ಒಬ್ಬ ಯೋಧನಲ್ಲಿ ಹೋಗಿ ಕೇಳಿ, ಒಂದು ಮಂತ್ರಾಸ್ತ್ರವನ್ನು ಜಪಿಸಿ ಪ್ರಯೋಗಿಸಿದರಾದರೆ ಮರಳಿ ಅದನ್ನು ಪ್ರಯೋಗಿಸುವುದಕ್ಕುಂಟೆ, ಉಗುಳಿದ ಉಚ್ಚಿಷ್ಟವನ್ನು ಮತ್ತೆ ನುಂಗುವುದಕ್ಕುಂಟೆ. ಹಾಗಿದ್ರೆ ಇದೆಲ್ಲವೂ ಕೂಡ ಕರ್ಣನ ಅಂತ್ಯವನ್ನು ಒದಗಿಸಿಕೊಡುವುದಕ್ಕಾಗಿ ಉಂಟಾದಂತಹ ಕಾರಸ್ಥ. ಮೂಲದಲ್ಲಿ ಕೃಷ್ಣನೇ ಇದ್ದಾನೆ. ಮೊದಲು ನನ್ನನ್ನು ಹೊಗಳಿದ, ಆ ಬಳಿಕ ಅರ್ಜುನನಿಂದ ನನ್ನನ್ನು ತೆಗಳುವಂತೆ ಮಾಡಿದ. ಈಗ ಕೊಲ್ಲುವುದಕ್ಕೆ ಹೋಗ್ತಾ ಇದ್ದ.
ಸಾವಿಗೆ ಅಂಜುವವನೇ ಅಣಕುವವನೇ ಈ ಕರ್ಣ. ದೈವ ಸಂಕಲ್ಪ ಏನಿದೆಯೋ ಅದರಂತೆ ಈ ಲೋಕದಲ್ಲಿ ಆಗ್ತದೆ. ನಾನು ಯೋಚಿಸುವುದಿಲ್ಲ. ಕೃಷ್ಣ ಸಂಕಲ್ಪದಂತೆ ಆಗಲಿ, ಕೃಷ್ಣ ಸಂಕಲ್ಪದಂತೆ ಆಗಲಿ.